ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅವರ ತಂದೆ ತಾಯಿ ನಾವು ಜೈಲಿಗೆ ಕಳಿಸ್ತೀವಿ, ಆಯ್ತಾ? ಸೊ ಯಾರೇ ಆಗಲಿ ಡ್ರೈವಿಂಗ್ 18 years ಬರುವಷ್ಟವರೆಗೂ ನೀವು ಮಾಡಬಾರ್ದು. ಎರಡನೇ ಮುಖ್ಯ ಪಾಯಿಂಟ್, ಹೆಲ್ಮೆಟ್ ಹಾಕೋಬೇಕು. ರೋಡ್ಗೆ ಯಾವಾಗಲೂ ಲೆಫ್ಟ್ ಸೈಡ್ ಹೋಗಬೇಕು. ಅಂಡ್ ಇನ್ನೂ ಮುಖ್ಯವಾಗಿ ಓವರ್ ಸ್ಪೀಡ್ ಹೋಗಬಾರ್ದು. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಹೋಗುವಾಗ ಓವರ್ ಸ್ಪೀಡ್ ಹೋಗ್ತಾ ಇದ್ರೆ ನೀವು ಹೇಳಬೇಕು, ಜಾಸ್ತಿ ಸ್ಪೀಡ್ ಹೋಗಬಾರದು, ಆಕ್ಸಿಡೆಂಟ್ಸ್ ಆಗ್ತವೆ ಅಂತ. ಕಾನೂನಲ್ಲಿ 18 ವರ್ಷದ ಒಳಗಡೆ ಇರೋರು ಯಾವುದೇ ರೀತಿ ಗಾಡಿನ ಓಡಿಸಬಾರ್ದು. ಅವರಿಂದ ಏನಾದರೂ ಅಪಘಾತ ಆದರೆ ಅವ್ರಿಗೆ ಯಾವುದೇ ರೀತಿ ಇನ್ಶೂರೆನ್ಸ್ ಸಿಗೋದಿಲ್ಲ. ನಿಮ್ಮ ಸೇಫ್ಟಿ ನಿಮ್ಗೆ ಇಂಪಾರ್ಟೆಂಟು. 18 years ಆದಮೇಲೆ ಓಡಿಸೋದು ಹೆಲ್ಮೆಟ್ ಕಂಪಲ್ಸರಿ ಹಾಕ್ಬೇಕು ನೀವು. ಹಾಗಾಗಿ ಎಲ್ಲ ರಸ್ತೆ ಸುರಕ್ಷತೆ, ಟ್ರಾಫಿಕ್ ಸಿಗ್ನಲ್ಸ್, ಚಾರ್ಟ್ಸ್ ಎಲ್ಲ ಇದೆ, ಎಲ್ಲ ನೀವು ಫಾಲೋ ಮಾಡಬೇಕು. ಅಪಘಾತ ಮುಕ್ತ ಕರ್ನಾಟಕ ರಾಜ್ಯಕ್ಕಾಗಿ ಕೈ ಜೋಡಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಅದೇ ರೀತಿ ಎಲ್ಲರೂ ರಸ್ತೆ ಸುರಕ್ಷತೆ ಇಂಪಾರ್ಟೆಂಟ್. ನಮ್ಮ ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡೋದು. ಅದಕ್ಕೋಸ್ಕರ ಯಾವುದೇ ರೀತಿ ಅಪಘಾತ ಆಗದಂಗೆ ರಸ್ತೆಗಳಲ್ಲಿ ತಿಳಿ ಇರಬೇಕು, ನೀವು ಅದನ್ನ ಫಾಲೋ ಮಾಡಬೇಕು. ಗೊತ್ತಿರ್ತದೆ ಯಾವಾಗ ಹೇಗೆ ನಡ್ಕೊಂಡು ಹೋಗಬೇಕು, ಸ್ಕೂಲ್ ಜೋನ್ಸ್ ಇರ್ತವೆ, ಈ ತರ ಬಹಳಷ್ಟು ವಿಚಾರಗಳಿರ್ತವೆ. ಇದೆಲ್ಲ ನೀವು ನೋಡ್ಕೊಂಡು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕಂತ ಈ ಜಾಥಾವನ್ನು ನಮ್ಮ RTO ಡಿಪಾರ್ಟ್ಮೆಂಟ್ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಸೊ ಇದೆಲ್ಲ ಸಕ್ಸಸ್ ಆಗಬೇಕು ಅಂತ ನಿಮ್ಮ ಸಮಕ್ಷದಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ. 18 ವರ್ಷ ಮೇಲ್ಪಟ್ಟ ನೀವು ಲೈಸೆನ್ಸ್ ತಗೊಂಡು RTO ಆಫೀಸಿಂದ ಆ ನಂತರ ಓಡಿಸ್ಬೇಕು. ಯಾವುದೇ ರೀತಿ ಓಡಿಸ್ಬೇಕಂದ್ರೆ ಫಸ್ಟ್ ನಾವು ಕಾನೂನಲ್ಲಿರುವಂಥ ಅವಕಾಶಗಳನ್ನ ಫಾಲೋ ಮಾಡಬೇಕು, ಆಮೇಲೆ ಓಡಿಸ್ಬೇಕು. ಅತಿ ವೇಗವಾಗಿ ಹೋಗಬಾರ್ದು. ಎಲ್ಲರೂ ಈಗ ಹೆಲ್ಮೆಟ್ನ ಹಾಕೊಂಡು ಹೋಗ್ಬೇಕು. ಗಾಡಿಗಳನ್ನ ಸುಸ್ಥಿತಿಯಲ್ಲಿ ಇರಬೇಕು. ಹಾಗೆ ಯಾರಾದ್ರೂ ಮುಂದೆ ಹೋಗ್ತಾ ಇರೋರು ಅಥವಾ ಹಿಂದೆ ಹೋಗ್ತಾ ಇರೋರನ್ನ ನೋಡ್ಬೇಕು, ಅವ್ರಿಗೆ ಹೇಳಬೇಕು ತಿಳಿನ. ಮತ್ತೆ ರಸ್ತೆ ದಾಟಬೇಕಂದ್ರೆ ರಸ್ತೆನಲ್ಲಿ ಎರಡೂ ಕಡೆನೂ ನೋಡ್ಬೇಕು. ಫಸ್ಟ್ ಎಡಭಾಗದಲ್ಲಿ ನೋಡಿ, ಆ ನಂತರ ಬಲಭಾಗದಲ್ಲಿ ನೋಡಿ, ನಂತರ ಕ್ರಾಸ್ ಮಾಡಬೇಕು. ಎಲ್ಲ ಟ್ರಾಫಿಕ್ ವಿಡಿಯೋ ಮುಖಾಂತರ ತೋರಿಸ್ತಾರೆ ಯಾವ ತರ ಆಕ್ಸಿಡೆಂಟ್ಸ್ ಆಗ್ತವೆ, ಯಾವ ತರ ರೋಡ್ ಯೂಸ್ ಮಾಡಬೇಕು, ಎಲ್ಲ ಅನುಕೂಲವಾಗಿ ತೋರಿಸ್ತಾರೆ. ಎಲ್ಲರೂ ಇದನ್ನ ಇಂಪಾರ್ಟೆಂಟ್ ಆಗಿ ನೋಡಿ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ವಿನಂತಿ.